ಕಣ್ಣು ಹಾಯಿಸಿದಷ್ಟು ದೂರ ಜಗಮಗಿಸುತ್ತಿರೋ ವಿದ್ಯುತ್ ದೀಪಗಳು. ಅರೆ, ಇದೇನ್ ತೋಟಗಳಿಗ್ಯಾಕೆ ಲೈಟ್ಗಳ ಅಲಂಕಾರ ಅಂದ್ರಾ? ಹೌದು, ಇದು ಚಿಕ್ಕಬಳ್ಳಾಪುರ ರೈತರ ವಿಭಿನ್ನ ಐಡಿಯಾ. ಈಗ ಮೊದಲೇ ಚಳಿಗಾಲ, ಸೂರ್ಯ ಬೇಗ ಮರೆಯಾಗುತ್ತಾನೆ, ಕತ್ತಲು ಬೇಗ ಆಗಲಿದೆ. ಹಾಗಾಗಿ ಹಗಲಿನ ಸಮಯದಲ್ಲಿ ಕಡಿತ ಆಗಲಿದೆ. ಇದರಿಂದ ಸಹಜವಾಗಿ ಅತಿ ಹೆಚ್ಚು ಸೇವಂತಿಗೆ ಹೂ ಬೆಳೆಯುವ ಚಿಕ್ಕಬಳ್ಳಾಪುರದ ರೈತರಿಗೆ ಇದರಿಂದ ತೊಂದರೆಯಾಗಲಿದೆ. ಹಗಲಿನ ಸಮಯ ಕಡಿಮೆ ಆಗೋದ್ರಿಂದ ಸೇವಂತಿಗೆ ನಾರು ನಾಟಿ ಮಾಡಿದ 1-2 ತಿಂಗಳಲ್ಲಿ ಹೂ ಬಿಡೋಕೆ ಶುರು ಮಾಡಿಬಿಡುತ್ತದೆ. ಇದರಿಂದ ಹೂ ಬೇಗ ಬಿಟ್ಟು ಕಡಿಮೆ ವಯಸ್ಸಿನಲ್ಲೇ ಗಿಡದ ಆಯಸ್ಸು ಸಹ ಮುಗಿಯಲಿದೆ. ಹೀಗಾಗಿ 6 ತಿಂಗಳು ಇರಬೇಕಾದ ಗಿಡ 3 ತಿಂಗಳಿಗೆ ಆಯಸ್ಸು ಮುಗಿಯಲಿದ್ದು ರೈತರಿಗೆ ಇದರಿಂದ ಲಾಸ್ ಆಗಲಿದೆ. ಹೀಗಾಗಿ ಸೇವಂತಿಗೆ ತೋಟಗಳಿಗೆ ಸಹಜವಾಗಿ ಬಹುತೇಕ ರೈತರು ಲೈಟ್ಗಳನ್ನು ಅಳವಡಿಸಿ ಹಗಲಿನ ಸಮಯ ಹೆಚ್ಚಾಗಿ ವಿದ್ಯುತ್ ದೀಪಗಳ ಶಾಖದಿಂದ ಸೇವಂತಿಗೆ ಗಿಡಗಳು ಭರ್ಜರಿಯಾಗಿ ಬೆಳೆದು ಉತ್ತಮ ಇಳುವರಿ ಬರಲಿದೆ. ಆದರೆ ಹೀಗೆ ಕಾಡಾದಿಬ್ಬೂರು ಗ್ರಾಮದ ರೈತ ವೆಂಕಟೇಶ್ ಎಂಬಾತ ತನ್ನ ತೋಟಕ್ಕೆ ಅಳವಡಿಸಿದ್ದ ವಿದ್ಯುತ್ ದೀಪಗಳನ್ನು ಕಳ್ಳರು ಕದ್ದೊಯ್ದಿದ್ದಾರೆ. ನಮ್ಮದು ಕಾಡ್ದಿಬ್ಬರು ವೆಂಕಟೇಶ್ ಅಂತ ಹೇಳ್ಬಿಟ್ಟು ಮೊನ್ನೆ 15 ದಿವಸ ಮುಂಚೆ ಸೊಂಪು ಮೋಟ್ರ್ ಎತ್ಕೊಂಡು ಹೋಗೋರೆ. ಇವಾಗ 15 ದಿವಸ ಮೇಲೆ ನಾರು ಉಣಿದ್ನೆ, ಸೊಂಪು ಮೋಟ್ರ್ ತಂದಾಗಿ ಬೇರೆಯವ್ರ ಹತ್ರ ಸಾಲ ಮಾಡಿ ತಂದಾಕ್ಬಿಟ್ಟು ಹೂ ನಾರು ಉಣಿದ್ನೆ. ಅದಕ್ಕೆ ಹೋಗ್ಬಿಟ್ಟು ಬಂಗಾರ ಎತ್ಕೊಂಡೋಗಿ ಹಣಕ್ಕೆ ಬಿಟ್ಟು ಎತ್ಕೊಂಡ್ಬಂದು ಇದೆಲ್ಲ ಹೂ ನಾರು ಉಣ್ಬಿಟ್ಟು ಲೈಟಿಂಗ್ ಎಲ್ಲ ಬಿಟ್ಟಿದ್ದೀನಿ. ಅದು 15 ದಿವಸ ಆಗಿಲ್ಲ ಇವಾಗ ಇದು ಈ ಕೆಲಸ ಮಾಡವ್ರೆ. ಇವಾಗ ಎಲ್ಲಿಂದ ತಂದಾಕೋದು? ಏನು ಕೆಲಸ ಮಾಡಿದ್ರು? ಎಲ್ಲ ಕಳ್ಸ್ಕೊಂಡು ಹೋಗ್ಬಿಟ್ಟವ್ರೆ. ಬಲ್ಬ್ಗಳು ಗಿಲ್ಬ್ಗಳು ಎಲ್ಲ ವೈರು ಗೀರು ಎಲ್ಲ ಎತ್ಕೊಂಡು ಹೋಗ್ಬಿಟ್ಟವ್ರೆ. ಇವಾಗ ತರಬೇಕಂದ್ರೆ ಒಂದು 45-50 ಸಾವಿರ ಬೇಕು. ₹1 ಕಾಸಿಲ್ಲ, ಏನು ಮಾಡೋದು ಅಂತ ಗೊತ್ತಾಗ. ರಾತ್ರಿ ನೀವೇನು ಮಾಡ್ತಿದ್ರಿ? ಎಲ್ಲಿ ಹೋಗಿದ್ರಿ? ಹಿಂಗೆ ಮಾಡಿದ್ದಾರೆ? ರಾತ್ರಿ ನಾನು ಕೋಲಾರಕ್ಕೆ ಹೋಗಿದ್ನಿ. ಕೋಲಾರದಿಂದ ಬಂದು 8 ಗಂಟೆ ನಾಗ ಬಂದ್ಬಿಟ್ಟು ಊಟ ಮಾಡಿಬಿಟ್ಟು ಬರೋ ಅಷ್ಟೊತ್ತಿಗೆ ಲೈಟಿಂಗ್ ಏನೂ ಇಲ್ಲ, ಎಲ್ಲ ಕಳ್ಸ್ಕೊಂಡು ಹೋಗ್ಬಿಟ್ಟವ್ರೆ. ಇವಾಗ ಲೈಟಿಂಗ್ ಬಿಡಬೇಕಂದ್ರೆ ಇಷ್ಟು ದುಡ್ಡು ಬೇಕು, ಯಾರನ್ನ ಕೇಳೋಕ್ಕಾಗ್ತಾಯಿಲ್ಲ. ಅದಕ್ಕೆ ಹೋಗ್ಬಿಟ್ಟು ಸ್ಟೇಷನ್ನಾಗ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದೆ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಯಾವುದೇ ಶಾಶ್ವತವಾದ ನದಿ ನಾಲೆಗಳಿಲ್ಲದಿದ್ರೂ ಪಾತಾಳದಿಂದ ಹನಿ ಹನಿ ನೀರು ಬಗೆದು ಬಂಪರ್ ಬೆಳೆಗಳನ್ನು ತೆಗೆದು ಬೆಂಗಳೂರು ಸೇರಿದಂತೆ ದೇಶ ವಿದೇಶಗಳಿಗೂ ರಫ್ತು ಮಾಡುತ್ತಾರೆ. ಅಂತಹ ರೈತರಿಗೆ ಒಂದು ಕಡೆ ಕೊಳವೆ ಬಾವಿ, ಪಂಪ್ ಸೆಟ್, ಕೇಬಲ್ ಕಳ್ಳರ ಕಾಟ ಒಂದೆಡೆಯಾದ್ರೆ ಈಗ ಲೈಟ್ ಕಳ್ಳರ ಕಾಟ. ಹೀಗಾಗಿ ಪೊಲೀಸರಲ್ಲಿ ಕಳ್ಳರ ಕಾಟ ತಪ್ಪಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ. ನಾವು ಈಗ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ತೀವಿ. ಯಾಕಂದರೆ ಬಂಡವಾಳ ಹಾಕೋದಂದರೆ ನಾರಿಗೆ ಹೆಚ್ಚು ಕಡಿಮೆ ಒಂದು ನಾರು 2.5 3 ರೂಪಾಯಿ ಬೀಳುತ್ತೆ, ಕೆಲವು ನಾರು 4 ರೂಪಾಯಿ ಬೀಳುತ್ತೆ. ಒಂದು ಲೈಟ್ ಬಂದುಬಿಟ್ಟು ಮುಂಚೆ ಜಾಸ್ತಿ ಇತ್ತು, ಈಗ 30-35 ರೂಪಾಯಲ್ಲಿ ಒಂದು ಬಲ್ಬ್ ಬೀಳುತ್ತೆ. 8-10 ರೂಪಾಯಿ ವೋಲ್ಟ್ರ್ ಬೀಳುತ್ತೆ. ಬಟ್ ಅದು ಮೀಟ್ರ್ ಬೆಲೆ, ವೈರ್ ಮೀಟ್ರ್ ಬಂದು 6.5 ರೂಪಾಯಿ ಒಂದು ಮೀಟ್ರು. ಇದು ಕಡಿಮೆ ರೇಟ್ ಅಂದರೆ. ಈ ಥರ ಆಗಿ ಎಲ್ಲ ಬಂಡವಾಳ ಹಾಕಿ ನಾವು ಮಾಡಿದ್ರೆ, ಈ ಥರ ಮಾಡ್ಕೊಂಡು ಹೋಗ್ಬಿಟ್ರೆ ನಮಗೆ ರೈತರಿಗೆ ಏನು ಮಾಡಬೇಕು ನಮ್ಗೆ ದಿಕ್ಕೇ ತೋಗ್ತಾ ಇಲ್ಲ. ಅದರಿಂದ ದಯವಿಟ್ಟು ಏನಾದರೂ ಮಾಡಿ ನೀವು ಪೊಲೀಸ್ ಇಲಾಖೆಯವರು. ಬಟ್ ನಾವು ಅದು ಎಚ್ಚೆಚ್ಕೊತಾ ಇದ್ದೀವಿ. ನಾವು ಎಚ್ಚೆಚ್ಕೊಂಡು ಅವ್ರನ್ನ ಏನು ಹಿಡಿಬೇಕು, ಏನಾದರೂ ಮಾಡಬೇಕು ಅಂತ ನಾವು ಇದ್ದೀವಿ. ಅದಕ್ಕೆ ನೀವು ನಮ್ಮ ಕೈ ಸಪೋರ್ಟ್ ಮಾಡಿದ್ರೆ ಆದಷ್ಟು ಇನ್ನು ನಮ್ಗೆ ಒಳ್ಳೆಯದಾಗುತ್ತೆ ಅಂತ. ರೈತ ವೆಂಕಟೇಶ್ ಲೈಟ್ ಹಾಗೂ ವೈರ್ಗಾಗಿ ಸರಿಸುಮಾರು 50,000ಕ್ಕೂ ಅಧಿಕ ಹಣ ಖರ್ಚು ಮಾಡಿದ್ದು ಲೈಟ್ಗಳು ಈಗ ಕಳ್ಳರ ಪಾಲಾಗಿವೆ. ಈ ಸಂಬಂಧ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ರೈತ ವೆಂಕಟೇಶ್ ದೂರು ದಾಖಲು ಮಾಡಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.